2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ ಎರಡೂ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯುವ ವಾರ್ಷಿಕ ಕ್ರೀಡಾಕೂಟ ಈಗಾಗಲೇ ಎರಡೂ ಸಂಸ್ಥೆಗಳ ಕ್ರೀಡಾಳುಗಳು ಕ್ರೀಡಾಂಗಣದಲ್ಲಿ ಸಮಾವೇಶಗೊಳ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆ ಆಗಲಿಕ್ಕಿದೆ. ಎಲ್ಲ ಕ್ರೀಡಾಳುಗಳು ಸಮವಸ್ತ್ರದೊಂದಿಗೆ ಕ್ರೀಡಾಂಗಣಕ್ಕೆ ಬಂದು ಸಮಾವೇಶಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅತಿಥಿ ಗಣ್ಯರು ಈಗಾಗಲೇ ಆಗಮಿಸಿರುತ್ತಾರೆ. ಅವರನ್ನು ಅತ್ಯಂತ ಸಂಭ್ರಮದಿಂದ ಇಂದಿನ ಕ್ರೀಡಾಟಿಕೆಗೆ ಎರಡೂ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಈಗ ಅತಿಥಿಗಳ ಆಗಮನ ಆಗ್ತಾ ಇದೆ. NCC ತಂಡದ ಸದಸ್ಯರ ಜೊತೆಗೆ ಪರಿಜ್ಞಾನ PU ಕಾಲೇಜಿನ ವಿದ್ಯಾರ್ಥಿಗಳ ಕ್ರೀಡಾಳುಗಳ ತಂಡ ಈಗಾಗಲೇ ಅತಿಥಿಗಳನ್ನು ವೇದಿಕೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಗಳ AO ಮಿಸ್ಟರ್ ಕಾರ್ತಿಕ್ ಹಾಗೂ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಶ್ರೀ ವಿಕ್ರಮ್ ಹಾಗೂ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಗುರುಮೂರ್ತಿ P ಇವರು ಕೂಡ ಅತಿಥಿ ಗಣ್ಯರನ್ನು ವೇದಿಕೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಇರುವಂತಹ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಮುಂದಿನ ಅಂಕ ಪಥಸಂಚಲನ. ಆಕರ್ಷಕವಾದಂತಹ ಪಥಸಂಚಲನ ಇದೀಗ ಕ್ರೀಡಾಳುಗಳಿಂದ ನಡೀತಾ ಇದೆ. ಈ ಪಥಸಂಚಲನದ ಮುಂದಾಳತ್ವದಲ್ಲಿ ಆನಂದಾಶ್ರಮ ಪ್ರೌಢಶಾಲೆಯ NCC ತಂಡ ಸಾಗಿ ಬರ್ತಾ ಇದೆ. ಅತಿಥಿಗಳಿಂದ ಧ್ವಜವಂದನೆ. NCC ತಂಡದ ಹಿಂದೆ ಬರ್ತಾ ಇದೆ ಹೈಸ್ಕೂಲ್ ವಿಭಾಗದ ಪ್ರತಾಪ್ ತಂಡ. ಅದರ ಹಿಂದೆ ಸಾಗಿ ಬರ್ತಾ ಇದೆ ಹೈಸ್ಕೂಲ್ ವಿಭಾಗದ ಶಿವಾಜಿ ತಂಡ. ಅತಿಥಿಗಳಿಂದ ವಂದನಾ ಸ್ವೀಕಾರ ನಡೀತಾ ಇದೆ. ಅತ್ಯಂತ ಮನಮೋಹಕವಾದ ಈ ಒಂದು ದೃಶ್ಯವನ್ನ ನಾವೀಗ ಕಾಣ್ತಾ ಇದ್ದೇವೆ. ನೇತಾಜಿ ಶಿವಾಜಿ ತಂಡದ ನಂತರ ಇದೀಗ ಟಾಗೋರ್ ತಂಡದವರು ಸಾಗಿ ಬರ್ತಾ ಇದ್ದಾರೆ.
ಟಾಗೋರ್ ತಂಡದ ಬಳಿಕ ಇದೀಗ ಸುಭಾಷ್ ತಂಡದವ ಧ್ವಜವಂದನ ಪಥಸಂಚಲನ. ಪ್ರೌಢಶಾಲಾ 4 ತಂಡದ ಬಳಿಕ ಇದೀಗ ಕಾಲೇಜಿನ ಪಥಸಂಚಲನ ಸಾಗಿ ಬರ್ತಾ ಇದೆ. ಇಲ್ಲಿ ಕೂಡ 4 ತಂಡಗಳಿವೆ. ಇದೀಗ ಮೊದಲ ತಂಡ ಭಗತ್ ತಂಡದಿಂದ ಧ್ವಜ ವಂದನ ಸ್ವೀಕಾರ. ಇದರ ಹಿಂದೆ ಸಾಗಿ ಬರ್ತಾ ಇದೆ ನೇತಾಜಿ ತಂಡ. ಅತ್ಯಂತ ಮನಮೋಹಕವಾದಂತಹ ಒಂದು ದೃಶ್ಯ ಇದೀಗ ನಮ್ಮ ಈ ಉದ್ಘಾಟನಾ ಸಮಯದಲ್ಲಿ ಕ್ರೀಡಾಂಗಣದಲ್ಲಿ ಕಂಡು ಬರ್ತಾ ಇದೆ. ಭಗತ್ ತಂಡ ಈಗ ಪಥಸಂಚಲನದಲ್ಲಿ ಸಾಗಿ ಬರ್ತಾ ಇರುವಂತಹ ತಂಡ. ಇಲ್ಲಿ ಧ್ವಜವಂದನೆಯನ್ನು ಸ್ವೀಕರಿಸುವಂತಹ ತಂಡ. ಅದರ ಹಿಂದೆ ಕಾಲೇಜು ವಿಭಾಗದ ನೇತಾಜಿ ತಂಡದವರು ಈ ಪಥಸಂಚಲನದಲ್ಲಿ ಸಾಗಿ ಬರ್ತಾ ಇದ್ದಾರೆ. ನೇತಾಜಿ ತಂಡದ ಹಿಂದೆ ಸಾಗಿ ಬರ್ತಾ ಇದೆ ಶಿವಾಜಿ ತಂಡ. ತಿಲಕ್ ತಂಡ. ಅತಿಥಿಗಳಿಂದ ವಂದನ ಸ್ವೀಕಾರ ಆಗ್ತಾ ಇದೆ. ಪಥಸಂಚಲನದ ಮುಂಭಾಗದಲ್ಲಿ ಇದೀಗ ಕೊನೆಯ ತಂಡ ತಿಲಕ್ ತಂಡದಿಂದ ಧ್ವಜವಂದನೆ. ಪಥಸಂಚಲನದ ಕೊನೆಯ ಸರದಿಯಲ್ಲಿ ಸಾಗಿ ಬರುತ್ತಿರುವಂತಹ ತಂಡ ಕಾಲೇಜು ವಿಭಾಗದ ತಿಲಕ್ ತಂಡದವರು ಧ್ವಜವಂದನೆ. ಅತಿಥಿಗಳಿಂದ ವಂದನಾ ಸ್ವೀಕಾರ. ಕ್ರೀಡಾ ಧ್ವಜಾರೋಹಣ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಉದಯ್ ಕುಮಾರ್, ಪ್ರೊಪ್ರೈಟರ್ ವಿಜಿ ಕಾಂಡಿಮೆಂಟ್ಸ್ ಕೋಟೆಕಾರ್ ಇವರು ಇತರ ಗಣ್ಯರ ಸಮ್ಮುಖದಲ್ಲಿ ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಕ್ರೀಡಾ ಧ್ವಜಾರೋಹಣ ನಡೆಸಿಕೊಟ್ಟಂತಹ ಅತಿಥಿ ಗಣ್ಯರಿಗೆ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಕ್ರಮವು ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಲು ಭಗವಂತನ ಅನುಗ್ರಹ ಬೇಕು. ಅದಕ್ಕಾಗಿ ವಿಘ್ನ ವಿನಾಶಕನಾದ ಗಣಪತಿ ಹಾಗೂ ಸ್ಥಳೀಯ ಸೋಮನಾಥ ದೇವರ ಕೃಪೆಯನ್ನು ಬೇಡೋಣ. ಈಗ ಪ್ರಾರ್ಥನೆ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಂದ. ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ
परं निर्गुणं निर्विशेषं निरेहं परब्रह्मरूपं गणेशं भजेमा गणेशं भजेमा गुणातीतमानं चिदानन्दरूपं चिदाभासकं सर्वगम्यानगम्यम् मुनिज्ञेयमाकाशरूपं परेशं परब्रह्मरूपं गणेशं भजेमा गणेशं भजेमा जगत्कारणं कारणज्ञानरूपं सुरादिं सुखादिं गणेशं 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 जगत्वापिनं विश्ववन्द्यं सुरेशं परब्रह्मरूपं गणेशं भजेमा परब्रह्मरूपं गणेशं भजेमा परब्रह्मरूपं गणेशं भजेमा ಧನ್ಯವಾದಗಳು. ಇಂದಿನ ಸಮಾರಂಭದ ಅತಿಥಿ ಗಣ್ಯರನ್ನು ಸ್ವಾಗತಿಸುವರೊಂದಿಗೆ ಪರಿಚಯಿಸಲಿದ್ದಾರೆ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಹಿಂದಿ ಉಪನ್ಯಾಸಕಿ ಅಶ್ವಿನಿ ಕುಮಾರಿ ಇವರು. ಪದವಿ ಪೂರ್ವ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಉದಯ್ ಕುಮಾರ್, ಪ್ರೊಪ್ರೈಟರ್ ವಿಜಿ ಕಾಂಡಿಮೆಂಟ್ಸ್ ಕೋಟೆಕರ್ ಇವರಿಗೆ ನಮ್ಮ ಎರಡೂ ವಿದ್ಯಾಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಗುರುಮೂರ್ತಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಇನ್ನೋರ್ವ ಮುಖ್ಯ ಅತಿಥಿ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಪ್ರೊ ಕಬಡ್ಡಿ ಆಟಗಾರ ಶ್ರೀಯುತ ಸಾಯಿ ಪ್ರಸಾದ್ ಇವರಿಗೂ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತ. ಇವರಿಗೆ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ವಿಕ್ರಮ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಶ್ರೀಯುತ ಕಾರ್ತಿಕ್, ಅಡ್ಮಿನ್ ಮ್ಯಾನೇಜರ್ ಸಾರಸ್ವತ ವಿದ್ಯಾಸಂಸ್ಥೆ ಸ್ವಾಗತಿಸುತ್ತೇನೆ. ಇವರಿಗೆ ಆನಂದಾಶ್ರಮ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಪ್ರದೀಪ್ ಇವರು ಹೂ ನೀಡಿ ಸ್ವಾಗತಿಸಬೇಕು. ಸೀನರಾಗಿರುವ ನಮ್ಮ ಎರಡೂ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಿಗೂ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾದ ಸ್ವಾಗತ. ಇವರಿಗೆ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ದೈಹಿಕ ಉಪನ್ಯಾಸಕರಾದ ಶ್ರೀಯುತ ಚಂದ್ರನಾಯ್ಕ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಆನಂದಾಶ್ರಮ ಪ್ರೌಢಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹರೀಶ್ ದೇವಿಪುರ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಆನಂದಾಶ್ರಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಗಣೇಶ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಸ್ಥೆಗಳ ಶಿಕ್ಷಕರು, ಉಪನ್ಯಾಸಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಗೂ ಸ್ವಾಗತ. ಇಂದಿನ ಈ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತಿಸುವರೊಂದಿಗೆ ಪರಿಚಯಿಸಿದ ಉಪನ್ಯಾಸಕಿ ಶ್ರೀಮತಿ ಅಶ್ವಿನಿ ಕುಮಾರಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗ ಕ್ರೀಡಾ ಜ್ಯೋತಿ ಆಗಮನ ಮತ್ತು ಕ್ರೀಡಾಕೂಟದ ಉದ್ಘಾಟನೆ. ಜಗನ್ನಾಥ ದೇವರ ಸನ್ನಿಧಿಯಲ್ಲಿ ಬೆಳಗಿದ ಕ್ರೀಡಾ ಜ್ಯೋತಿಯು ಈ ಶೈಕ್ಷಣಿಕ ವರ್ಷದಲ್ಲಿ ಕ್ರೀಡೆಯಲ್ಲಿ ವಿವಿಧ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಈ ಕ್ರೀಡಾ ಜ್ಯೋತಿಯನ್ನು ಹಿಡಿದುಕೊಂಡು ಕ್ರೀಡಾಂಗಣದಲ್ಲಿ ಸಾಗುತ್ತಾ ಬರುತ್ತಿದ್ದಾರೆ. ಇದೀಗ ಕ್ರೀಡಾ ಜ್ಯೋತಿಯ ಆಗಮನ. ಇಲ್ಲಿ ದ್ವಿತೀಯ ಸ್ಥಾನ ಉತ್ತಮ ಕಬಡ್ಡಿ ಆಟಗಾರ, ಉಳ್ಳಾಳ ವಲಯ ಮಟ್ಟದಲ್ಲಿ 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಶಾನ್ವಿ ಶೆಟ್ಟಿ 10ನೇ ತರಗತಿ ಉಳ್ಳಾಳ ವಲಯ ಮಟ್ಟದ ಖೋಖೋದಲ್ಲಿ ಪ್ರಥಮ ಸ್ಥಾನ, ಉತ್ತಮ ಕಬಡ್ಡಿ ಆಟಗಾರ್ತಿ, ಉಳ್ಳಾಳ ವಲಯ ಮಟ್ಟದಲ್ಲಿ ಕಬಡ್ಡಿ ಆಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಗೌತಮ್ 10ನೇ ತರಗತಿ ಉಳ್ಳಾಳ ವಲಯ ಮಟ್ಟದ ಖೋಖೋದಲ್ಲಿ ತಾಲೂಕು ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ಪವನ್ ಕುಮಾರ್ 14ರ ವಯೋಮಿತಿಯಲ್ಲಿ 600 ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟು.
ವಲಯ ಮಟ್ಟದಲ್ಲಿ 800 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಅದೇ ರೀತಿ ಕಾಲೇಜ್ ವಿಭಾಗದ ಕ್ರೀಡಾಳುಗಳು ಜೀವಿತ ಸೆಕೆಂಡ್ ಕಾಮ್ ಬಿ, ತಾಲೂಕ್ ಲೆವೆಲ್ ಕಬಡ್ಡಿ ಗೋಲ್ಡ್ ಮೆಡಲ್ ವಿನ್ನರ್, ಡಿಸ್ಟ್ರಿಕ್ಟ್ ಲೆವೆಲ್ ಕಬಡ್ಡಿ ಬ್ರೌನ್ ಮೆಡಲ್ ವಿನ್ನರ್, ತಾಲೂಕ್ ಲೆವೆಲ್ ಖೋಖೋ ರನ್ನರ್ಸ್, ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ 300 ಮೀಟರ್ ರೇಸ್ ಬ್ರೌನ್ ಮೆಡಲ್ ವಿನ್ನರ್ ಹಾಗೂ ರಿಲೇ ಗೋಲ್ಡ್ ಮೆಡಲ್ ವಿನ್ನರ್. ವಂಶಿಕ ಸೆಕೆಂಡ್ ಕಾಮರ್ಸ್ ಬಿ, ತಾಲೂಕ್ ಲೆವೆಲ್ ಕಬಡ್ಡಿ ಗೋಲ್ಡ್ ಮೆಡಲ್ ವಿನ್ನರ್, ಡಿಸ್ಟ್ರಿಕ್ಟ್ ಲೆವೆಲ್ ಕಬಡ್ಡಿ ಬ್ರೌನ್ ಮೆಡಲ್ ವಿನ್ನರ್, ತಾಲೂಕ್ ಲೆವೆಲ್ ಖೋಖೋ ರನ್ನರ್, ತಾಲೂಕ್ ಲೆವೆಲ್ ಅಥ್ಲೆಟಿಕ್ಸ್ 3000 ಮೀಟರ್ ಬ್ರೌನ್ ಮೆಡಲ್ ವಿನ್ನರ್, ರಿಲೇ ಗೋಲ್ಡ್ ಮೆಡಲ್ ವಿನ್ನರ್. ಅದೇ ರೀತಿ ಕುಮಾರಿ ಶ್ರಾವ್ಯ ಸೆಕೆಂಡ್ PU ಕಾಮರ್ಸ್, ಇವರು ಪದವಿ ಪೂರ್ವ ಕಾಲೇಜಿನ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಜಿಲ್ಲಾ ಮಟ್ಟದಲ್ಲಿ ಕಂಚಿನ ಪದಕ, 2020ನೇ ಸಾಲಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯ ಬೆಳ್ಳಿ ಪದಕ. ಅದೇ ರೀತಿ ಕುಮಾರಿ ನಿತ್ಯಸ್ ಇದೀಗ ಜ್ಯೋತಿ ವೇದಿಕೆಗೆ ಆಗಮಿಸಿದೆ. ಕುಮಾರಿ ನಿತ್ಯಸ್ ಸೆಕೆಂಡ್ ಸೈನ್ಸ್, ಇವರು ಪದವಿ ಪೂರ್ವ ಕಾಲೇಜಿನ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಚಿನ್ನದ ಪದಕ ಹಾಗೂ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಕಂಚಿನ ಪದಕ. ತುಮಕೂರಿನಲ್ಲಿ ನಡೆದ 25ನೇ ಸಾಲಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ ಗೆದ್ದಂಥ ಪ್ರತಿಭಾನ್ವಿತ ಕ್ರೀಡಾಪಟು ನಿತ್ಯ ಇದೀಗ ಈ ಜ್ಯೋತಿಯನ್ನ ವೇದಿಕೆಗೆ ಕರೆದುಕೊಂಡು ಬರ್ತಿದ್ದಾಳೆ, ತೆಗೆದುಕೊಂಡು ಬರ್ತಿದ್ದಾಳೆ. ಅದೇ ರೀತಿ ಈಗ ಕ್ರೀಡಾಕೂಟದ ಉದ್ಘಾಟನೆ ಆಗಲಿಕ್ಕಿದೆ. ಇಂದಿನ ಸಮಾರಂಭದ ಅತಿಥಿ ಗಣ್ಯರು ಈ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸುತ್ತಿದ್ದಾರೆ. ಈಗ ಕ್ರೀಡಾ ಜ್ಯೋತಿಯ ಸ್ವೀಕಾರ, ಈಗ ಕ್ರೀಡಾಕೂಟದ ಉದ್ಘಾಟನೆ. ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಬೇಕಾಗಿ ಇಂದಿನ ಸಮಾರಂಭದ ಅತಿಥಿಗಳಾದ ಶ್ರೀ ಉದಯ್ ಕುಮಾರ್ ಹಾಗೂ ಶ್ರೀ ಸಾಯಿ ಪ್ರಸಾದ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಇದೀಗ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ. ಅತಿಥಿಗಳು ಜ್ಯೋತಿಯನ್ನು ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते ಮತ್ತೆ ಅಗ್ನಿಕುಂಡದತ್ತ ಈ ಜ್ಯೋತಿಯು ಸಾಕ್ತಾ ಇದೆ. ಹಾರ ಬಿಡುವುದರ ಮೂಲಕ ಸಾಂಕೇತಿಕವಾಗಿ ಈ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಬೇಕಾಗಿ ಇನ್ನೊಮ್ಮೆ ಅತಿಥಿಗಳನ್ನು ವಿನಂತಿಸ್ತಾ ಇದ್ದೇನೆ, ನಡೆಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಪ್ರತಿಜ್ಞಾ ಸ್ವೀಕಾರ. ಕ್ರೀಡಾಪಟುಗಳಿಗೆ ಪ್ರತಿಜ್ಞೆಯನ್ನು ಬೋಧಿಸಲಿದ್ದಾರೆ ಪ್ರತಿಭಾನ್ವಿತ ಕ್ರೀಡಾಪಟು ಕುಮಾರಿ ನಿತಿ ಸೆಕೆಂಡ್ ಸೈನ್ಸ್. ಆನಂದಾಶ್ರಮ ಪ್ರೌಢಶಾಲೆ ಮತ್ತು ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಸ್ಪರ್ಧೆಯ ನೀತಿ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಕಾರ್ಯಕ್ರಮದ ಮುಂದಿನ ಅಂಗ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಉದಯ್ ಕುಮಾರ್ ಇವರ ಬಗ್ಗೆ ಒಂದು ಕಿರು ಪರಿಚಯ. ದೂರದ ತಮಿಳುನಾಡಿನಿಂದ ಬಂದು ಒಂದು ಸಣ್ಣ ಬಿಡಾರದಲ್ಲಿ ವಾಸವಿದ್ದು ವ್ಯಾಪಾರ ಪ್ರಾರಂಭಿಸಿದ ಶ್ರೀಯುತರು ಇವತ್ತು 350ಕ್ಕಿಂತಲೂ ಹೆಚ್ಚು ಮಂದಿ ದುಡಿಯುತ್ತಿರುವ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ನಡೆಸುತ್ತಿದ್ದಾರೆ ಎಂಬುದು ಹೆಮ್ಮೆಯ ವಿಷಯ. ಮಾತ್ರವಲ್ಲ, ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದ ಜನರು ಬೀಡಿ ಹಾಗೂ ಇತರ ಸಣ್ಣ ಪುಟ್ಟ ಕೃಷಿ ಮಾಡಿ ಜೀವನ ಸಾಗಿಸುತ್ತಿರುವ ಸಮಯದಲ್ಲಿ ಯಾವಾಗ ಆ ಬೀಡಿ ಉದ್ಯಮ ಹಾಗೂ ಕೃಷಿ ಕುಂಠಿತಗೊಂಡು ಈ ಪ್ರದೇಶದ ಜನರಿಗೆ ಉದ್ಯೋಗವಿಲ್ಲ ಎಂದಾದಾಗ ಆ ಜನರಿಗೆ
ತನ್ನ ವಿಜಿ ಕಾಂಡಿಮೆಂಟ್ಸ್ ಎನ್ನುವ ಉದ್ಯಮದಲ್ಲಿ ಉದ್ಯೋಗವನ್ನು ಒದಗಿಸಿ ಅವರ ಜೀವನಕ್ಕೆ ಆಸರೆಯಾದವರು ಶ್ರೀ ಉದಯ್ ಕುಮಾರ್ ರವರು. ಮಾತ್ರವಲ್ಲ, ನಮ್ಮ ಆನಂದಾಶ್ರಮ ಶಾಲೆಯ ವಿದ್ಯಾರ್ಥಿಗಳ ಅನೇಕ ಪೋಷಕರಿಗೆ ಇವರು ಉದ್ಯೋಗದ ಆಸರೆಯನ್ನು ಒದಗಿಸಿದ್ದಾರೆ. ಅಂತಹ ಶ್ರೀಯುತರನ್ನು ಇವತ್ತು ನಾವು ಗುರುತಿಸಿ ಇಂದು ಈ ಕ್ರೀಡಾಕೂಟದ ಉದ್ಘಾಟನೆಗೆ ಶ್ರೀಯುತರನ್ನು ಈ ವೇದಿಕೆಗೆ ಆಹ್ವಾನಿಸಿ ಗೌರವಿಸಿರುತ್ತೇವೆ. ಅವರು ಇನ್ನೂ ಕೂಡ ಅವರ ಜೀವನದಲ್ಲಿ ಉತ್ತರೋತ್ತರ ಯಶಸ್ಸನ್ನು ಕಾಣಲಿ ಎಂದು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತರು ಇಂದು ಇಲ್ಲಿಂದಲೇ ಎಲ್ಲ ಕ್ರೀಡಾಳುಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಎಲ್ಲ ಕ್ರೀಡಾಳುಗಳು ಉತ್ತರೋತ್ತರ ಯಶಸ್ಸನ್ನು ಕಾಣಲಿ ಎನ್ನುವ ಶುಭವನ್ನು ಅವರು ಅವರ ಉದ್ಘಾಟನಾ ಮಾತನ್ನು ಈ ಮೂಲಕ ಶುಭವನ್ನು ಹಾರೈಸುವ ಮೂಲಕ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಇಂದಿನ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಮಿಸ್ಟರ್ ಶ್ರೀ ಸಾಯಿ ಪ್ರಸಾದ್, ಪ್ರೊ ಕಬಡ್ಡಿ ಪ್ಲೇಯರ್ ಹಾಗೂ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಕ್ರೀಡೆಯಲ್ಲಿ ಸಾಧನೆ ಇನ್ನಿರುವ 2 ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನಡೆಸಿಕೊಡಲಿದ್ದಾರೆ. ಕಾಲೇಜಿನ ಉಪನ್ಯಾಸಕಿ ಶ್ರೀಮತಿ ವಸುಂಧರಾ ಇವರು. ಎಲ್ರಿಗೂ ಶುಭೋದಯ. ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಹಾಗೂ ಆನಂದಾಶ್ರಮ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ವಾರ್ಷಿಕ ಕ್ರೀಡಾಕೂಟದ ಈ ಶುಭ ಸಂದರ್ಭದಲ್ಲಿ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ಕಬಡ್ಡಿ ಕ್ರೀಡೆಯಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿರುವಂತಹ ಶ್ರೀ ಸಾಯಿ ಪ್ರಸಾದ್ ಅವರ ಉಪಸ್ಥಿತಿ ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ. ತಾವು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ, ಕಬಡ್ಡಿಯಲ್ಲಿ ತಮ್ಮ ಅದ್ಭುತ ಕೌಶಲ್ಯ ಹಾಗೂ ಸಾಧನೆಯ ಮೂಲಕ ನಮ್ಮ ನಾಡಿಗೆ ಕೀರ್ತಿ ತಂದಿರುವಂತಹ ಶ್ರೀ ಸಾಯಿ ಪ್ರಸಾದ್ ಇವರು ಕಾಪಿಕಾಡ್ನ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಂಚಾಲಕ ಹಾಗೂ ಸ್ವತಃ ತರಬೇತುದಾರರಾಗಿರುವಂತಹ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದ ಚಿನ್ನದ ಪದಕ ವಿಜೇತರಾದಂತಹ ಶ್ರೀಯುತ ಗೋಪಿನಾಥ್ ಕಾಪಿಕಾಡ್ ಇವರ ಸುಪುತ್ರ. 2019ರಲ್ಲಿ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಧಾರವಾಡದಲ್ಲಿ ನಡೆದಂತಹ ಪದವಿ ಪೂರ್ವ ಮಟ್ಟದ ಕರ್ನಾಟಕ ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ, 2020ರಲ್ಲಿ ಹಾವೇರಿಯಲ್ಲಿ ನಡೆದ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ, 2021ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡವನ್ನು ಪ್ರತಿನಿಧಿಸಿ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ, 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಹಾಗೂ ಅತ್ಯುತ್ತಮ ಆಟಗಾರ ಪ್ರಶಸ್ತಿ, 2024ರಲ್ಲಿ ದಕ್ಷಿಣ ಭಾರತದ ಇಂಟರ್ ಯೂನಿವರ್ಸಿಟಿ ಕಬಡ್ಡಿಯಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಅದಲ್ಲದೆ 2024ರಲ್ಲಿ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ತಮಿಳ್ ತಲೈವಾಜ್ ತಂಡದಲ್ಲಿ ಸ್ಥಾನ ಪಡೆದು ಅತ್ಯುತ್ಕೃಷ್ಟ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಮೂಲಕ 2024ರಲ್ಲಿ ಕತಾರ್ನಲ್ಲಿ ನಡೆದ ವರ್ಲ್ಡ್ ಕಬಡ್ಡಿ ಚಾಂಪಿಯನ್ಶಿಪ್, ದುಬೈನಲ್ಲಿ ನಡೆದಂತಹ ಪ್ರೋ ಕಬಡ್ಡಿ ಲೀಗ್ ಚಾಂಪಿಯನ್ಶಿಪ್, ಹಾಗೆಯೇ 2 ಬಾರಿ ಕತಾರ್ನ ಪ್ರೋ ಕಬಡ್ಡಿ ಲೀಗ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹೀಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡಿರುವಂತಹ ಇವರ ಕಠಿಣ ಪರಿಶ್ರಮ, ಸಮರ್ಪಣಾ ಮನೋಭಾವ ನಮಗೆಲ್ಲ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರುವಂಥದ್ದು. ವೇದಿಕೆಯಲ್ಲಿರುವಂತಹ ಗಣ್ಯರು ಶ್ರೀಯುತ ಸಾಯಿ ಪ್ರಸಾದ್ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಕ್ರೀಡೆಯಲ್ಲಿ ಈ ವರ್ಷ ಅದ್ವಿತೀಯ ಸಾಧನೆಯನ್ನು ಮಾಡಿರುತ್ತಾರೆ. ದ್ವಿತೀಯ PUC ವಾಣಿಜ್ಯ ವಿಭಾಗದ ಕುಮಾರಿ ಶ್ರಾವ್ಯ ಹಾಗೂ ದ್ವಿತೀಯ PUC ವಿಜ್ಞಾನ ವಿಭಾಗದ ಕುಮಾರಿ ನೀತಿ ಎಸ್. ದಯವಿಟ್ಟು ಇರುವರೂ ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೂ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕುಮಾರಿ ಶ್ರಾವ್ಯ ಇವರು ಪದವಿ ಪೂರ್ವ ಕಾಲೇಜಿನ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಜಿಲ್ಲಾ ಮಟ್ಟದಲ್ಲಿ ಕಂಚಿನ ಪದಕ, 2024ನೇ ಸಾಲಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ಳಿಯ ಪದಕ ಹಾಗೂ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಹ್ಯಾಮರ್ ಎಸೆತದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಕುಮಾರಿ ನೀತಿ ಎಸ್ ಇವರು ಪದವಿ ಪೂರ್ವ ಕಾಲೇಜಿನ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಜಿಲ್ಲಾ ಮಟ್ಟದಲ್ಲಿ ಕಂಚಿನ ಪದಕ, ತುಮಕೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಪದವಿ ಪೂರ್ವ ಕಾಲೇಜಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಡಿಸ್ಕಸ್ ಎಸೆತದಲ್ಲಿ ಬೆಳ್ಳಿಯ ಪದಕ, 1500 ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕ, 4x400 ಮೀಟರ್ ರಿಲೆಯಲ್ಲಿ ಚಿನ್ನದ ಪದಕ, ಹಾಗೆಯೇ ತಾಲೂಕು ಮಟ್ಟದ ಖೋ ಕ್ರೀಡೆಯಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾರೆ. ಈ ಈರ್ವರು ಸಾಧಕಿಯರನ್ನು ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಸನ್ಮಾನಿಸಿ ಅಭಿನಂದಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈಗ ಸಮಾರಂಭದ ಇನ್ನೂರು ಅತಿಥಿ ಗೌರವ ಸನ್ಮಾನ ಸ್ವೀಕರಿಸಿದಂತಹ ಮಿಸ್ಟರ್ ಸಾಯಿ ಪ್ರಸಾದ್ ಈಗ ಕ್ರೀಡಾಂಗಣವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. Principal, teachers and dear my students, it's a great honor to be here at my very own college. The actual journey of my kabaddi started here. Firstly, I would like to thank my teachers, coaches, principal for supporting all the way through my college days. Thank you again. And students, I'd like to tell you that success doesn't come overnight. It comes with all the hard work, discipline and consistency. So dream big, work hard, definitely you're gonna achieve it. And all the best to all the participants for today's sports meet. Thank you. ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿದಂತಹ ಮುಖ್ಯ ಅತಿಥಿ ಮಿಸ್ಟರ್ ಸಾಯಿ ಪ್ರಸಾದ್ ಇವರಿಗೆ ಧನ್ಯವಾದಗಳು. ಈಗ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಗುರುಮೂರ್ತಿ ಪಿ ಇವರು ಕೂಡ ಕ್ರೀಡಾಳುಗಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿ ಶ್ರೀಯುತ ಉದಯ್ ಕುಮಾರ್ ಅವರೇ, ಅದೇ ರೀತಿ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಹಾಗೂ ಪ್ರೋ ಕಬಡ್ಡಿ ಪ್ಲೇಯರ್ ಸಾಯಿ ಪ್ರಸಾದ್ ಅವರೇ, ಸಾರಸ್ವತ ಎಜುಕೇಷನ್ ಸೊಸೈಟಿಯ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕಾರ್ತಿಕ್ ಸರ್ ಅವರೇ, ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ವಿಕ್ರಮ್ ಸರ್ ಅವರೇ, ಅದೇ ರೀತಿ ನಮ್ಮ ಆನಂದಾಶ್ರಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ಅವರೇ, ಎಲ್ಲ ಶಿಕ್ಷಕೇತರ ವೃಂದದವರೇ, ಎಲ್ಲ ಉಪನ್ಯಾಸಕೇತರ ವೃಂದದವರೇ, ಪ್ರೀತಿಯ ಮಕ್ಕಳೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಆಚೆ ಕಡೆಯಲ್ಲಿ ಪದ್ಯ ಕೇಳುವಾಗ ನಿಮಗೆ ಅಲ್ಲೇ ಕುಣಿಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಸ್ವಲ್ಪ ಹೊತ್ತು ನಂತರ ಕುಣಿಯೋ ಅವಕಾಶ ನಿಮಗೆ ಸಿಗ್ತದೆ, ಆಡುವ ಅವಕಾಶ ನಿಮಗೆ ಸಿಗ್ತದೆ. ಪ್ರತಿ ವರ್ಷದಂತೆ ಆನಂದಾಶ್ರಮ ಶಾಲೆ ಮತ್ತು ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಜಂಟಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜಿಸ್ತಾ ಬರ್ತಾ ಇದ್ದೇವೆ. ಸೋಮನಾಥ ದೇವರ ಅನುಗ್ರಹದೊಂದಿಗೆ ಜ್ಯೋತಿಯೊಂದಿಗೆ
ಈ ಕ್ರೀಡಾಕೂಟ ಉದ್ಘಾಟನೆಗೊಂಡು ಸತತವಾಗಿ 2 ದಿನಗಳ ಕಾಲ ಈ ಒಂದು ಏನು ಕ್ರೀಡಾಕೂಟ ನಡೀತಾ ಇದೆ. ಈ ಕ್ರೀಡಾಕೂಟದಲ್ಲಿ ನೀವೆಲ್ಲರೂ ಅತ್ಯಂತ ಕ್ರೀಡಾ ಮನೋಭಾವದಿಂದ, ಈಗ ಆಲ್ರೆಡಿ ನೀವೆಲ್ಲ ಪ್ರತಿಜ್ಞೆಯನ್ನು ತಗೊಂಡಿದ್ದೀರ, ಅದರ ಪ್ರಕಾರವಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕ್ರೀಡೆ ಅಂತ ಹೇಳ್ತಿದ್ದಾಗೆ ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್, ಕ್ರೀಡೆಯಲ್ಲಿ ಬುದ್ಧಿಶಕ್ತಿ ಸಹ ಪ್ರಯೋಗ ಮಾಡಲಿಕ್ಕಿರ್ತದೆ, ಕ್ರೀಡೆಯಲ್ಲಿ ದೈಹಿಕ ಶಕ್ತಿಯನ್ನು ಸಹ ಪ್ರಯೋಗ ಮಾಡಲಿಕ್ಕಿರ್ತದೆ. ಎಲ್ಲವನ್ನು ಸೇರಿಸಿ ಆಗ್ತಕ್ಕಂಥದ್ದೇ ಕ್ರೀಡೆ. ಇವತ್ತು ಕ್ರೀಡೆ ಅಂತಕ್ಕಂಥದ್ದಕ್ಕೆ ಅಪಾರವಾದಂಥ ಎಲ್ಲ ಕ್ರೀಡಾ ರಂಗದಲ್ಲಿ ಅನೇಕ ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಬೇರೆ ಬೇರೆ ವಿಧದ ಕ್ರೀಡೆಗಳು ನಡೀತಾ ಇದೆ. ಅಂಥದ್ದಕ್ಕೆ ಉದಾಹರಣೆ ನಮ್ಮ ಸಾಯಿ ಪ್ರಸಾದ್ ಅವರು. ನೀವೆಲ್ಲರೂ ಪ್ರೋ ಕಬಡ್ಡಿಯನ್ನು ಇತ್ತೀಚೆಗೆ ಎಷ್ಟು ಫೇಮಸ್ ಆಯಿತು ಅಂತ ಹೇಳಿದರೆ, ಎಷ್ಟೋ ಕಬಡ್ಡಿ ಪ್ಲೇಯರ್ಸ್ಗಳಿಗೆ ಅವಕಾಶವನ್ನು ಒದಗಿಸ್ಕೊಟ್ಟಿದೆ. ಅದೇ ರೀತಿ ವುಮೆನ್ಸ್, ನಿಮಗೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ, ನಮ್ಮ ಮಹಿಳಾ T20 ತಂಡ ವರ್ಲ್ಡ್ ಚಾಂಪಿಯನ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಜೋರಾಗಿ ನಾವೊಂದು ಚಪ್ಪಾಳೆಯನ್ನು ಸೂಚಿಸ್ತಾ ಅವರಿಗೆ ಗೌರವವನ್ನು ಸೂಚಿಸೋಣ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅನೇಕ ವರ್ಷಗಳ ಕಾಲ ನಮ್ಮೊಂದಿಗೆ ಉಪಸ್ಥಿತರಿದ್ದು ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ನೀಡ್ತಾ ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಬರ್ತಾ ಇತ್ತಂಥ ಮಹೇಶ್ ಬಂಡಲ್ ಸರನ್ನು ನಾನು ಸ್ಮರಿಸ್ತೇನೆ. ಅವರು ನಮ್ಮೊಂದಿಗೆ ಸ್ವಲ್ಪ ಸಮಯದ ನಂತರ ಜಾಯಿನ್ ಆಗ್ತೀನಿ ಅಂತ ಹೇಳಿದೆ. ಅವರನ್ನು ಸಹ ನಾವು ಕರೆದಿದ್ದೆ, ಜಾಯಿನ್ ಆಗ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ವಿಶ್ ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎಲ್ರಿಗೂ. ಕಾರ್ಯಕ್ರಮದ ಮುಂದಿನ ಅಂಗ ಸ್ಮರಣಿಕೆ ಪ್ರದಾನ. ಇಂದಿನ ಸಮಾರಂಭದ ಅತಿಥಿಗಳು ಶ್ರೀ ಉದಯ್ ಕುಮಾರ್ ಇವರಿಗೆ ಸಾರಸ್ವತ ವಿದ್ಯಾಸಂಸ್ಥೆಗಳ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಆಗಿರುವ ಶ್ರೀ ಕಾರ್ತಿಕ್ ಇವರು ಸ್ಮರಣಿಕೆ ಪ್ರದಾನ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ತಲುಪಿದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ ಆನಂದಾಶ್ರಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಗಣೇಶ್ ಲಮಾನಿ ಇವರಿಂದ. ಪದವಿ ಪೂರ್ವ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ವಾರ್ಷಿಕ ಕ್ರೀಡಾಕೂಟದ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಮತ್ತು ಆನಂದಾಶ್ರಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕೇತರ ಬಂಧುಗಳಿಗೂ ಮತ್ತು ಈ ಒಂದು ಕ್ರೀಡಾಕೂಟದ ಕೇಂದ್ರ ಬಿಂದು ಆಗಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಇಂದು ನಡೆದಂತಹ ಅತ್ಯಂತ ಮನೋಹರವಾದಂತಹ ಒಂದು ಪಥಸಂಚಲನ, ಇದರ ಫಲಿತಾಂಶ ಬಂದಿರುತ್ತದೆ, ಅದನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಹೈಸ್ಕೂಲ್ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ಟಾಗೋರ್ ಹೌಸ್ 27 ಅಂಕಗಳೊಂದಿಗೆ ಈ ಪಥಸಂಚಲನದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ದ್ವಿತೀಯ ಸ್ಥಾನದಲ್ಲಿ ಸುಭಾಷ್ ಹೌಸ್ 24 ಅಂಕಗಳೊಂದಿಗೆ ಈ ಪಥಸಂಚಲನದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ತೃತೀಯ ಸ್ಥಾನದಲ್ಲಿ 23 ಅಂಕಗಳೊಂದಿಗೆ ಶಿವಾಜಿ ಹೌಸ್ ಹಾಗೂ ಕೊನೆಯ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿ 22 ಅಂಕಗಳೊಂದಿಗೆ ಪ್ರತಾಪ್ ಹೌಸ್. ಇನ್ನು ಕಾಲೇಜು ವಿಭಾಗದಲ್ಲಿ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಂತಹ 2 ತಂಡಗಳು ಸಮವಾಗಿ ಹಂಚಿಕೊಂಡಿವೆ. ತಿಲಕ್ ಹಾಗೂ ಶಿವಾಜಿ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ತಂಡ ತಿಲಕ್ ಹಾಗೂ ಶಿವಾಜಿ ಸಮಾನವಾಗಿ ಹಂಚಿಕೊಂಡಿವೆ. 26 ಅಂಕಗಳನ್ನು ಪಡೆದುಕೊಂಡಿವೆ ಈ 2 ತಂಡಗಳು. ಇನ್ನು 25 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ತಂಡ ಭಗತ್ ಹೌಸ್ ಹಾಗೂ ತೃತೀಯ ಸ್ಥಾನದಲ್ಲಿ ನೇತಾಜಿ ತಂಡ. ಇಲ್ಲಿಗೆ ಇಂದಿನ ಈ ಒಂದು 2 ಸಂಸ್ಥೆಗಳ 2025 ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಸಮಾಪ್ತಿಯಾಗ್ತದೆ. ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ, ಕ್ರೀಡಾಳುಗಳಿಗೂ, ಕ್ರೀಡಾಪಟುಗಳಿಗೂ, ಶಿಕ್ಷಕ ವೃಂದದವರಿಗೂ, ಶಿಕ್ಷಕೇತರ ವೃಂದದವರಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.